ಶುರು ಮಾಡೋಣ. ಕಂಪ್ಲೀಟ್ ಒಂದು ಹೈಲೈಟಿಂಗ್ ಮಾಹಿತಿ ಈ ಗಾಡಿಯಲ್ಲಿ ಏನೇನಿದೆ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಬರೀ ಫ್ರೆಂಡ್ಸ್, ರೇಂಜ್ ರೋವರ್ ಇವೋಗು ಹೈಲೈಟಿಂಗ್ ಫೀಚರ್ ನಿಮಗೆ ಏನೇನಿದೆ ಗಾಡಿ ಅಂದ್ಬಿಟ್ಟು ಒಂದು ಹೈಲೈಟಿಂಗ್ ಫೀಚರ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಶುರು ಮಾಡೋಣ. ಫಸ್ಟು ಗಾಡಿಯಲ್ಲಿ ನೋಡ್ಬೋದು ನೀವು ಬ್ಯಾಜಿಂಗು, ಲ್ಯಾಂಡ್ ರೋವರ್ ರೇಂಜ್ ರೋವರ್ ಬ್ಯಾಜಿಂಗು ಒಂದು ಬ್ಯೂಟಿಫುಲ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ನಿಮಗೆ ಬ್ಲೂನಲ್ಲಿ ನಿಮಗೆ ಸಿಲ್ವರ್ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಕಂಡೀಷನ್ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ನೀವು ನೋಡ್ಬೋದು ಹೆಡ್ಲೈಟ್ಸ್, ನಿಮಗೆ LED ಹೆಡ್ಲೈಟ್ಸ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ LED ಹೆಡ್ಲೈಟ್ಸು ನೀವು ನೋಡ್ಬೋದು. ಬ್ರ್ಯಾಂಡಿಂಗ್ ನಿಮಗೆ DRL ನಿಮಗೆ ಬ್ರ್ಯಾಂಡಿಂಗ್ ಸಿಗುತ್ತೆ ರೇಂಜ್ ರೋವರ್ ಅಂದ್ಬಿಟ್ಟು. ಒಂದು ಎಂಥ ಅದ್ಭುತವಾಗಿದೆ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರಿ ಗಾಡಿ. ನಿಮಗೆ ಫ್ರಂಟಲ್ಲಿ ನೋಡ್ಬೋದು ನಿಮಗೆ ಹೆಡ್ಲೈಟ್ ವಾಷರ್ ಸಿಗುತ್ತೆ. ನಿಮಗೆ ನೋಡ್ಬೋದು ಹೆಡ್ಲೈಟ್ ವಾಷರ್ ಸಿಗುತ್ತೆ ಗಾಡಿನಲ್ಲಿ. ನಿಮಗೆ ಫ್ರಂಟ್ ಸೆನ್ಸರ್ ಸಿಗುತ್ತೆ ಗಾಡಿನಲ್ಲಿ. ನಿಮಗೆ ರೇಂಜ್ ರೋವರ್ ಅಂದರೆ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ನಿಮಗೆ ಗಾಡಿ ನೋಡ್ತಾ ಇದ್ದರೆ ನೀವು ಗಾಡಿ ಒಂದು ಟಾಯ್ ಶೇಪ್ ಇರುತ್ತೆ, ಒಂದು ಅಟ್ರಾಕ್ಟಿವ್ ಶೇಪ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಬರೀ ಫ್ರೆಂಡ್ಸ್ ನಿಮಗೆ ಮಾಹಿತಿ ಕೊಡ್ತೀನಿ ನಿಮಗೆ ಇಂಜಿನ್ ಬಗ್ಗೆ ಹೆಂಗಿದೆ ಅಂದ್ಬಿಟ್ಟು. ನೀವು ನೋಡ್ಬೋದು ಇಂಜಿನ್ನು ಇದೊಂದು 4 ಸಿಲಿಂಡರ್ ಗಾಡಿ ಇರುತ್ತೆ. ನಿಮಗೆ ಈ ಗಾಡಿಯಲ್ಲಿ ನಿಮಗೆ 9 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬಂದ್ಬಿಟ್ಟು ನಿಮಗೆ 237 BHP, ನಿಮಗೆ 340 Nm ನಿಮಗೆ ಪವರ್ ಟಾರ್ಕ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಗಾಡಿ ಮಾತ್ರ ಒಂದು ಬ್ಯೂಟಿಫುಲ್ ಸಾಫ್ಟ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ಸಿಟಿ ಡ್ರೈವ್ ಅಂದರೆ ಈ ಗಾಡಿ ತೊಗೊಂಡ್ಬಿಟ್ರೆ ನೀವು ಬೇರೆ ಗಾಡಿ ಯಾವುದು ನಿಮಗೆ ಯೋಚನೆ ಮಾಡೋಕ್ಕಾಗಲ್ಲ. ಲಕ್ಸುರಿ ವಯಸ್ಸಲ್ಲಿ ಹೇಳ್ಬೋದು ನಿಮಗೆ. ಯಾಕಂದರೆ ಕಂಫರ್ಟು, ಲಕ್ಸುರಿ ಪ್ರತಿಯೊಂದು ಇದು ಗಾಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಸೊ ಬರೀ ಫ್ರೆಂಡ್ಸ್ ನಿಮಗೆ ಈ ಗಾಡಿ ನಿಮಗೆ ನೋಡ್ಬೋದು ಗಾಡಿ ಹೈಟ್ ಹೇಳ್ತೀನಿ ಎಷ್ಟಿದೆ ಅಂದ್ಬಿಟ್ಟು. ಈ ಗಾಡಿ ನಿಮಗೆ ಹೈಟ್ ಸಿಗೋದು ನಿಮಗೆ 1609 mm ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ವೈಡ್ ನೋಡೋಕೆ ಹೋದರೆ 1900 mm ನಿಮಗೆ ವೈಡ್ ಸಿಗುತ್ತೆ ಅಂತ ಹೇಳ್ಬೋದು. ಗಾಡಿ ಲೆಂತ್ ನೋಡೋಕೆ ಹೋದರೆ ನೀವು ಗಾಡಿ ಲೆಂತ್ ಬಂದ್ಬಿಟ್ಟು ನಿಮಗೆ 4370 mm ನಿಮಗೆ ಗಾಡಿ ನಿಮಗೆ ಕಂಪ್ಲೀಟ್ ಲೆಂತ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬಂದ್ಬಿಟ್ಟು ನಿಮಗೊಂದು ಡ್ಯೂಲ್ ಕಲರ್ ಬರುತ್ತೆ ಅಂತ ಹೇಳ್ಬೋದು. ಒಂದು ಅಟ್ರಾಕ್ಟಿವ್ ಕಲರ್ ರೇಂಜ್ ರೋವರ್ ಅಂತ ಹೇಳ್ಬೋದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಲ್ಯಾಂಡ್ ರೋವರ್ ರೇಂಜ್ ರೋವರಲ್ಲಿ ನಿಮಗೆ ಹಾಟ್ ಸೆಲ್ಲಿಂಗ್ ವೆಹಿಕಲ್ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಇವಾಗ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ನಿಮಗೆ ಬ್ಲೂನೂ ಇದೆ. ನಿಮಗೆ ತುಂಬ ಜನ ಬ್ಲೂನೂ ನಿಮಗೆ ಬೇರೆ ಕಲರ್ ಮ್ಯಾಚ್ ಮಾಡ್ತಾರೆ. ಬಟ್ ಈ ಗಾಡಿಯಲ್ಲಿ ನಿಮಗೆ ಗ್ರೇ ಕಲರ್ ಮತ್ತು ಬ್ಲೂ ಕಲರು ಒಂದು ಒಳ್ಳೆ ಆಪ್ಷನ್ ನಿಮಗೆ ಮ್ಯಾಚ್ ಮಾಡಿದ್ದಾರೆ ಅಂತ ಒಳ್ಳೆ ಅಟ್ರಾಕ್ಟಿವ್ ಆಪ್ಷನ್ ನಿಮಗೆ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ನೀವು ಬಾಡಿ ಲೈನ್ ಹೆಂಗಿದೆ ಅಂದ್ಬಿಟ್ಟು. ಬರೀ ಫ್ರೆಂಡ್ಸ್ ನಿಮಗೆ ಟೈರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ನೋಡ್ಬೋದು ನಿಮಗೆ ಫಿರ್ಲಿ ಟೈರ್ಸ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ 100% ಟೈರ್ಸ್ ಅವೈಲೇಬಲ್ ಇದೆ ಹೇಳ್ಬೋದು. ನಿಮಗೆ ನೋಡ್ಬೋದು ಸೈಜ್ ನೋಡೋಕೆ ಹೋದರೆ ನಿಮಗೆ 235/65 R18 ಒಂದು ದೊಡ್ಡ ಸೈಜ್ ಅಂತ ಹೇಳ್ಬೋದು. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ಗೆ ಒಂದು ಬೆಸ್ಟ್ ನಿಮಗೆ R18 ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಗಾಡಿ ಹೆಂಗೆ ಇದೆ ಅಂದ್ಬಿಟ್ಟು. ಬ್ಯೂಟಿಫುಲ್ ಕಂಡೀಷನ್ ಇದೆ. ಯಾಕಂದರೆ ನಿಮ್ಮ ಗಾಡಿ ಲಕ್ಸುರಿ ತೊಗೊಬೇಕಂದ್ರೆ ತುಂಬ ಒಂದು ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಗಾಡಿ ತೊಗೋಬೇಕು. ಬಟ್ ರೇಂಜ್ ರೋವರ್ ಅಂದರೆ ನಿಮಗೆ ಒಂದು ನೆಕ್ಸ್ಟ್ ಆಪ್ಷನ್ ಸಿಕ್ಕಲ್ಲ ಅಂತ ಹೇಳ್ಬೋದು. ನಿಮಗೆ ಬಾಡಿ ಲೈನ್ ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ಬ್ಯೂಟಿಫುಲ್ ಕಂಡೀಷನ್ ಬಾಡಿ ಲೈನ್ ಹೇಳ್ಬೋದು. ಒಂದು ಸ್ಪಾಯ್ಲರ್ ಹೆಂಗಿದೆ ಅಂದ್ಬಿಟ್ಟು ಒಂದು ಅಟ್ರಾಕ್ಟಿವ್ ಕಂಡೀಷನ್ ಸ್ಪಾಯ್ಲರ್ ಇದೆ ನೋಡ್ಬೋದು. ನಿಮಗೆ ನೀವು ನೋಡ್ತೀರಾ ಬ್ಯಾಕ್ ವೈಪರ್ ಎಲ್ಲ ಅಂದ್ಬಿಟ್ಟು ಬ್ಯಾಕ್ ವೈಪರ್ ತುಂಬ ಹೈಟ್ ಮಾಡಿ ಇಕ್ಕಿದ್ದಾರೆ ಒಂದು ರೇಂಜ್ ರೋವರ್ ಅವರು ನೋಡ್ಬೋದು. ನೀವು ಒಳ್ಳೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಬ್ಯಾಕ್ ವೈಪರು ಒಂದು ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಡ್ಯೂಲ್ ಎಕ್ಸಾಸ್ಟ್ ಸಿಗುತ್ತೆ. ನಿಮಗೆ ನೋಡ್ಬೋದು ಡ್ಯೂಲ್ ಎಕ್ಸಾಸ್ಟ್ ಹೆಂಗಿದೆ ಅಂದ್ಬಿಟ್ಟು. ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ಈ ಗಾಡಿಯಲ್ಲಿ. ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ ನಿಮಗೆ. ಬರೀ ಫ್ರೆಂಡ್ಸ್ ನಿಮಗೆ ಬೂಟ್ ಸ್ಪೇಸ್ ನೋಡ್ತೀನಿ ಹೆಂಗಿದೆ ಗಾಡಿಯಲ್ಲಿ ಅಂದ್ಬಿಟ್ಟು. ನೋಡ್ಬೋದು ಬೂಟ್ ಸ್ಪೇಸು ಒಂದು ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಬೂಟ್ ಸ್ಪೇಸ್ ಬಂದ್ಬಿಟ್ಟು ನಿಮಗೆ 470 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ನಿಮಗೆ ಏನಾದರೂ ಸೀಟ್ ಡೌನ್ ಮಾಡಿದ್ರೆ ನಿಮಗೆ 1400 ಸ್ಪೇಸ್ ನಿಮಗೆ ಲೀಟರ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡೋದು ಸ್ಟೆಪ್ನಿ ನಿಮಗೆ ಇರುತ್ತೆ. ಬ್ರ್ಯಾಂಡ್ ನ್ಯೂ ಸ್ಟೆಪ್ನಿ ಇದೆ ಅಂತ ಹೇಳ್ಬೋದು. ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸ್ಟೆಪ್ನಿ ಇದೆ. ನಿಮಗೆ ಅನ್ಯೂಸ್ಡ್ ಆಗಿದೆ ಗಾಡಿ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ ಅಂತ ಹೇಳ್ಬೋದು. ನಿಮಗೆ ತುಂಬ ಚೆನ್ನಾಗಿ ಗಾಡಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಕಂಪ್ಲೀಟ್ಲಿ ನಿಮಗೆ ರೇಂಜ್ ರೋವರ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್ವಿಸು ನಿಮಗೆ ಆಲ್ಮೋಸ್ಟ್ 40,000 ಕಿಲೋಮೀಟರ್ ಸರ್ವಿಸ್ ಇದೆ ಅಂತ ಹೇಳ್ಬೋದು. ನಿಮಗೆ ಗಾಡಿ ಮಾತ್ರ ಒಂದು ಅಲ್ಟಿಮೇಟ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಇಂಟೀರಿಯರ್ ನೋಡಿಬಿಟ್ರೆ ಒಂದು ನೆಕ್ಸ್ಟ್ ಲೆವೆಲ್ ಎಲ್ಲ ಹೇಳ್ಬೋದು. ನೋಡ್ಬೋದು ನಿಮಗೆ ಸ್ಟಾರ್ಟಿಂಗಲ್ಲೇ ಪುಷ್ ಬಟನ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಪಾಪ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ತುಂಬ ಅಟ್ರಾಕ್ಟಿವ್ ಪಾಪ್ ಆಗುತ್ತೆ ನಿಮಗೆ. ಪ್ಲಸ್ ನಿಮಗೆ ಡಿಫ್ರೆಂಟ್ ಡ್ರೈವ್ ಸಿಗುತ್ತೆ. ಇದರಲ್ಲಿ ಸ್ಪೋರ್ಟ್ಸ್ ಡ್ರೈವ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಪ್ಲಸ್ ನಿಮಗೆ ಡಿಫ್ರೆಂಟ್ ಹಿಲ್ ಡ್ರೈವ್ ಸಿಗುತ್ತೆ. ನಿಮಗೆ ಡೆಸರ್ಟ್ ಡ್ರೈವ್ ಸಿಗುತ್ತೆ. ನಿಮಗೆ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಡ್ರೈವ್ ಸಿಗುತ್ತೆ ಅಂತ ಹೇಳ್ಬೋದು. ಗಾಡಿನಲ್ಲಿ ನಿಮಗೆ ನೋಡ್ಬೋದು ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ. ನಿಮಗೆ ಹಿಲ್ ಅಸಿಸ್ಟ್ ಸಿಗುತ್ತೆ. ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ. ನಿಮಗೆ ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ. ನಿಮಗೆ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ನಿಮಗೆ ಸೌಂಡ್ ಸಿಸ್ಟಮ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಸೌಂಡ್ ಸಿಸ್ಟಮ್ ಹೇಳ್ಬೋದು. ನಿಮಗೆ ನೋಡ್ತೀನಿ ಸೌಂಡ್ ಸಿಸ್ಟಮ್ ಹೆಂಗಿದೆ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಸಿಸ್ಟಮ್ ಹೆಂಗಿರುತ್ತೆ ಸೌಂಡ್ ಸಿಸ್ಟಮ್ ಮಾಡಿಬಿಟ್ಟು. ನೋಡಿ ಒಂದು ಅಟ್ರಾಕ್ಟಿವ್ ಅಂದರೆ ತುಂಬ ಅಟ್ರಾಕ್ಟಿವ್ ಇರುತ್ತೆ ಸೌಂಡ್ ಸಿಸ್ಟಮ್ ಅಂತ ಹೇಳ್ಬೋದು. ಆಮ್ರೆಸ್ಟ್ ಸಿಗುತ್ತೆ. ನಿಮಗೆ ಸ್ಟೋರೇಜ್ ಬಾಕ್ಸ್ ಸಿಗುತ್ತೆ. ನಿಮಗೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಮೆಲಡನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇದ್ರೆ ಗಾಡಿ ಒಂದು ನೆಕ್ಸ್ಟ್ ಲೆವೆಲ್ ಗಾಡಿ ಅಂತ ಕಾಣಿಸುತ್ತೆ. ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಪ್ಯಾಡಲ್ ಶಿಫ್ಟ್ ಸಿಗುತ್ತೆ ಗಾಡಿಯಲ್ಲಿ. ಪ್ಯಾಡಲ್ ಶಿಫ್ಟ್ ಸ್ಪೋರ್ಟ್ಸ್ ಮೋಡ್ ಕನ್ವರ್ಟ್ ಮಾಡಿದ ತಕ್ಷಣ ಪ್ಯಾಡಲ್ ಶಿಫ್ಟ್ ಮಾಡ್ಬೋದು. ಒಂದು ನೆಕ್ಸ್ಟ್ ಲೆವೆಲ್ ಗಾಡಿ ಕನ್ವರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಪ್ಯಾಡಲ್ ಶಿಫ್ಟಲ್ಲಿ. ನೀವು ನೋಡ್ಬೋದು ಗಾಡಿಯಲ್ಲಿ ಪ್ಯಾನೋರಾಮಿಕ್ ಸನ್ ರೂಫ್ ಹೆಂಗೆ ಸಿಗುತ್ತೆ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಕಂಪ್ಲೀಟ್ ಟಾಪ್ ರೂಫ್ ನಿಮಗೆ ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ ರೂಫ್ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಮಕ್ಕಳು ಎಂಜಾಯ್ ಮಾಡ್ತಾರೆ. ಯಾಕಂದರೆ ಸಮ್ಮರಲ್ಲಿ ತುಂಬ ಅಟ್ರಾಕ್ಟಿವ್ ಇರುತ್ತೆ ಅಂತ ಹೇಳ್ಬೋದು ನಿಮಗೆ ಗಾಡಿ.
ರೂಫ್ ಮಾತ್ರ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಬೇಜ್ ಕಲರ್ ಇಂಟೀರಿಯರ್ ಅಂದರೆ ತುಂಬ ಅಟ್ರಾಕ್ಟಿವ್. ಯಾವುದಾದ್ರು ಗಾಡಿ ತೊಗೊಳ್ಳಿ ನೀವು, ಬೇಜ್ ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ಬಟ್ ನೋಡ್ಬೋದು ಈ ಗಾಡಿಯಲ್ಲಿ ನಿಮಗೆ ಕಂಪ್ಲೀಟು ಸಾಫ್ಟ್ ಟಚ್ ಲೆದರ್ ಬಂದಿದೆ ಅಂತ ಹೇಳ್ಬೋದು. ನಿಮಗೆ ತುಂಬ ಕಮ್ಮಿ ಗಾಡಿಯಲ್ಲಿ ನಿಮಗೆ ಕಂಪ್ಲೀಟ್ ಸಾಫ್ಟ್ ಟಚ್ ಲೆದರ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ನಿಮ್ಮದು ಮಾಡ್ಬೋದು ಫ್ರೆಂಡ್ಸ್. ತಲೆ ಮಾಡಿದ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು 2018 ಮಾಡಲ್ ಇರುತ್ತೆ, ಸಿಂಗಲ್ ಓನರ್ ಇರುತ್ತೆ, ಮಾತ್ರ 20,000 ಕಿಲೋಮೀಟರ್ ಗಾಡಿ ಓಡಿದೆ. ಪ್ರೈಸ್ ವೈಸ್ ಬಂದರೆ 42 lakh rupees ಕಸ್ಟಮರ್ ಕೊಟ್ಟು ಮಾಡ್ತಿದ್ದಾರೆ. ಬಟ್ ನಾವು ನೆಗೋಷಿಯೇಟ್ ಮಾಡಿ ನಿಮ್ಗೆ ಕೊಡ್ತೀರಿ. ಈ ಗಾಡಿ ಫೈನಲ್ ಪ್ರೈಸ್ ನಿಮ್ಗೆ ಆಗುತ್ತೆ ಮಾತ್ರ 39 ಲಕ್ಷಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ 37 ಲಕ್ಷ ರೂಪಾಯಿ ನಿಮಗೆ ಈ ಗಾಡಿ ನಿಮಗೆ ಲೋನ್ ಆಗುತ್ತೆ. ತಲೆ ಮಾಡಿದ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ ಫ್ರೆಂಡ್ಸ್. ಈ ಗಾಡಿ ನಿಮ್ದು ಮಾಡಿ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್ ಒಂದು ಚಿಕ್ಕ ಡ್ರೈವ್ ಹೋಗೋಣ. ಫಸ್ಟು ಮೊದಲನೇದಾಗಿ ಸೀಟ್ ಬೆಲ್ಟ್ ಹಾಕೋಣ. ಸೇಫ್ಟಿ ಫೀಚರ್ಸು ಈ ಲ್ಯಾಂಡ್ ರೋವಲ್ಲಿ ತುಂಬ, ರೇಂಜ್ ರೋವಲ್ಲಿ ತುಂಬ ಕೊಟ್ಟಿದ್ದಾರೆ ಗಾಡಿಯಲ್ಲಿ. ಬಟ್ ಯಾವುದಕ್ಕೂ ನಾವು ಸೀಟ್ ಬೆಲ್ಟ್ಸ್ ಹಾಕೋಣ, ಆಕ್ಟಿವೇಟ್ ಆಗಿಬಿಡುತ್ತೆ ಎಲ್ಲ. ಬರೀ ಫ್ರೆಂಡ್ಸ್ ಫಸ್ಟು ಸ್ಟಾರ್ಟ್ ಮಾಡಿದ್ದೀನಿ. ಪುಷ್ ಬಟನ್ ಸ್ಟಾರ್ಟ್ ಇದೆ. ಓಕೆ, ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಪಾಪಪ್ ಆಗಿದೆ. ಎಂಥ ಅದ್ಭುತವಾದ ಕನೆಕ್ಷನ್ ಇದೆ ಅಂದ್ಬಿಟ್ಟು ನೋಡ್ತಾ ಇದ್ದರೆ ಗಾಡೀಲಿ ಕುತ್ಕೊಂಬಿಟ್ಟು ನೋಡಿ ಇಂಟೀರಿಯರ್ ನೋಡಿಸ್ಬೇಕು. ಬಟ್ ಒಂದು ಡ್ರೈವ್ ತೊಗೊಳ್ಳೋಣ, ಚಿಕ್ಕ ಡ್ರೈವು. ಬರೀ ಫ್ರೆಂಡ್ಸ್ ಡಿವಿಗೆ ಹಾಕೋಣ. ಡಿಗೆ ಹಾಕಿದ್ದೀರಿ. ಕ್ಲೈಮೇಟ್ ಕಂಟ್ರೋಲ್ ಹಾಕೋಣ. ರಿವರ್ಸ್ ಕ್ಯಾಮ್ರಾ ಆನ್ ಆಗಿದೆ. ಕ್ಯಾಮ್ರಾ ಆಗಿದೆ, ಕ್ಲೈಮೇಟ್ ಕಂಟ್ರೋಲ್ ಆಗಿದೆ. ಒಂದು ಡಿ ಡ್ರೈವ್ ಆಗಿಬಿಟ್ಟು ಒಂದು ಚಿಕ್ಕ ಡ್ರೈವ್ ಹೋಗೋಣ ಫ್ರೆಂಡ್ಸ್. ಹೆಂಗಿರುತ್ತೆ ಅಂದ್ಬಿಟ್ಟು, ಯಾಕಂದರೆ ರೇಂಜ್ ರೋವರು ಇವಾಗ ಡ್ರೈವ್ ಮಾಡಬೇಕಂದ್ರೆ ಒಂದು ತುಂಬ ಫೀಲಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಗಾಡಿ ಸ್ಟಾರ್ಟ್ ಆಗಿದೆ, ಗೊತ್ತಾಗ್ತೇನಿಲ್ಲ ಗಾಡಿ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು. ಬರೀ ಒಂದು ಚಿಕ್ಕ ಡ್ರೈವ್ ಹೋಗೋಣ, ಹೆಂಗಿರುತ್ತೆ ಅಂದ್ಬಿಟ್ಟು ನೋಡೋಣ. ಈಗ ಎಂಥ ಬ್ಯೂಟಿಫುಲ್ ಕಂಡೀಷನ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಅಂದರೆ ಗಾಡಿ ನಿಮಗೆ ನೋಡೋಕ್ಕೆ ಒಂದು ದೊಡ್ಡ ಇದಿದೆ. ಬಟ್ ನೋಡಿ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ನಿಮಗೆ ಆಕ್ಟಿವೇಟ್ ಕೊಟ್ಬಿಡುತ್ತೆ. ನಿಮಗೆ ಯಾರಾದರೂ ಮುಂದೆ ನಿಲ್ಕೊಂಡಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಬೀಪ್ ಮಾಡುತ್ತೆ ಪಾರ್ಕಿಂಗ್ ಸೆನ್ಸರ್ಸು. ಬರೀ ಒಂದು ಚಿಕ್ಕ ಡ್ರೈವ್ ಹೋಗೋಣ, ಹೆಂಗಿರುತ್ತೆ ಫೀಲಿಂಗ್ ಗಾಡಿ ನಿಮ್ಗೆ ಹೇಳ್ತೀನಿ ಡ್ರೈವ್ ವೈಸು. ಟೈಮ್ 5:15 ಆಗಿದೆ. ನಮ್ಮ ಇಂಟರ್ಮೀಡಿಯೇಟ್ ಔಟರ್ ರಿಂಗ್ ರೋಡಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಈ ಟೈಮ್ ನಾವು ಹೋಗಬಾರ್ದು. ಬಟ್ಟು ನಿಮಗೋಸ್ಕರ ಒಂದು ಚಿಕ್ಕ ಡ್ರೈವ್ ತೊಗೋಣ ಫ್ರೆಂಡ್ಸ್. ಹೆಂಗಿರುತ್ತೆ ಅಂದ್ಬಿಟ್ಟು ಹೇಳ್ತೀನಿ ನಿಮಗೆ. ಯಾಕಂದರೆ ರೇಂಜ್ ರೋವರು ಒಂದು ನಿಮಗೆ ಮಾಹಿತಿ ಕೊಟ್ಟರೆ ಒಂದು ಡ್ರೈವನ್ನು ನೋಡ್ಕೊಂಡು ಹೆಂಗಿರುತ್ತೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್. ಪಂಪ್ ಮಾಡ್ತಾ ಗಾಡಿ ಹೆಂಗೆ ಹೋಗುತ್ತೆ ಅಂದ್ಬಿಟ್ಟು. ಗಾಡಿ ಹೋಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಗಾಡಿ ಸ್ಟಾರ್ಟ್ ಇದೆ ಇಲ್ಲ ಗಾಡಿ ಆಫ್ ಇದೆ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಫೀಲಿಂಗ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಸಿಗ್ತಿದೆ ಅಂತ ಹೇಳ್ಬೋದು ನಿಮಗೆ. ಡ್ರೈವ್ ವೈಸ್ ಅಂದರೆ ಈ ಥರ ಗಾಡಿ ಕೊಟ್ಬಿಟ್ರೆ ನಾವು 100% ನಾವು ಇಲ್ಲಿಂದ ಮುಂಬೈ ಹೋಗ್ಬೇಕಂದ್ರೆ ಒಂದು 1000 ಕಿಲೋಮೀಟ್ರ್ ಬೇಕು ಆರಾಮಾಗಿ. ವಿತೌಟ್ ಎನಿ ಬ್ರೇಕು 1000 ಕಿಲೋಮೀಟ್ರ್ ನಾನು ಹೇಳ್ಬಿಡ್ತೀನಿ. ಯಾಕಂದರೆ ನೋಡಿ ಗಾಡಿನಲ್ಲಿ ನಿಮಗೆ ಸೌಂಡು ಇಲ್ಲ, ಏನೂ ಇಲ್ಲ ಅಂತ ಹೇಳ್ಬೋದು. ಗಾಡಿ ನಿಮ್ಗೆ ಲಾಂಗ್ ಡ್ರೈವ್ ಹೋದರೆ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಆನ್ ಮಾಡೋಣ, ಹೆಂಗಿದೆ ಅಂದ್ಬಿಟ್ಟು ನೋಡೋಣ. ಸಿಸ್ಟಮು ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಈ ಗಾಡೀಲಿ ನಿಮಗೆ ಮೆರಿಡಿಯನ್ ಸಿಸ್ಟಮ್ ಸಿಗುತ್ತೆ, ಮೆರಿಡಿಯನ್ ಸ್ಪೀಕರ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ನೋಡಿ ಸಿಸ್ಟಮ್ ಆನ್ ಮಾಡಿದ್ದೀನಿ. ಸ್ಪೀಕರ್ಸ್ ಹೆಂಗಿದೆ ಅಂದ್ಬಿಟ್ಟು ಮೆರಿಡಿಯನ್ ಸಿಸ್ಟಮ್ ಸ್ಪೀಕರ್ ಸಿಗುತ್ತೆ ಈ ಗಾಡಿಯಲ್ಲಿ. ವಾಲ್ಯೂಮ್ ಇಟ್ಬಿಟ್ಟು ಸ್ವಲ್ಪ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಹಾಳು ಆಗಿಬಿಟ್ರೆ ಈ ಗಾಡಿಯಲ್ಲಿ ನಿಮಗೆ ನೆಕ್ಸ್ಟ್ ಲೋಕ ಬರುತ್ತೆ. ನಿಮಗೆ ಒಂದು ಲೋಕ ಚೇಂಜ್ ಆಗುತ್ತಾರಲ್ಲ ಆ ಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಿಮಗೆ ಸೌಂಡ್ ಸಿಸ್ಟಮ್ ಅಂದರೆ ಒಂದು ಹಾಡಿಲ್ಲ ನೀವು 100% 1 ಗಂಟೆ ಗಾಡಿಯಲ್ಲಿ ಕುತ್ಕೊಂಡ್ಬಿಟ್ಟು ಹಾಡು ಕೇಳೋದು ಅಂತೀರಾ. ಯಾಕಂದರೆ ಸಾಫ್ಟ್ನೆಸ್ಸು ಕ್ಲಾರಿಟಿ ಹೆಂಗಿದೆ ಅಂದ್ಬಿಟ್ಟು. ಮತ್ತೊಂದು ಈ ಗಾಡಿಯಲ್ಲಿ ನಿಮಗೆ ಆನ್ ಮಾಡಿದ್ರೆ ಮುಂದವರು ಫಸ್ಟು ನೋಡ್ತಾರೆ ಯಾವ ಗಾಡಿ ಇದು ಆ ಥರ. ಟ್ಯೂನಿಂಗ್ ಹಂಗಾಗಿರುತ್ತೆ ರೇಂಜ್ ರೋವರ್ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂದ್ಬಿಟ್ಟು. ಹಾರ್ನ್ ಮಾಡಿದ್ರೆ ಮುಂದೆವರು ತುಂಬ ನೋಡ್ತಾರೆ ಯಾವ ಗಾಡಿ ನೋಡ್ತಾರೆ ನೋಡಿ. ಪ್ರತಿಯೊಬ್ಬರು ನಿಮ್ಗೆ ಹಾರ್ನ್ ಮಾಡಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ ಯಾರಿದು ಹಾರ್ನ್ ನೋಡ್ತಾರೆ ನೋಡಿ. ಯಾಕಂದರೆ ಸಾಫ್ಟ್ನೆಸ್ ಹಂಗಿರುತ್ತೆ ಅಂತ ಹೇಳ್ಬೋದು. ವಾಯ್ಸ್ ಒಂದು ಲೌಡರ್ ವಾಯ್ಸ್ ಇರುತ್ತೆ ಅಂತ ಹೇಳ್ಬೋದು ನಿಮಗೆ. ಫ್ರೆಂಡ್ಸ್ ಗಾಡಿ ಓಡಿಸ್ತಾ ಇದ್ರೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಗಾಡಿ ಚಿಲ್ಲಿಂಗು, ಗಾಡಿ ಪರ್ಫಾರ್ಮೆನ್ಸು, ಗಾಡಿ ಗ್ರೌಂಡ್ ಕ್ಲಿಯರೆನ್ಸು, ಗಾಡಿ ಓಡಿಸ್ತಾನೆ ಇರ್ಬೇಕಂದ್ಬಿಟ್ಟು.
ಫ್ರೆಂಡ್ಸ್, ನೀವೇನಾದರೂ ಗಾಡಿ ತೊಗೊಬೇಕಂದ್ರೆ ಒಂದು ಯೋಚನೆ ಮಾಡ್ಬಿಟ್ಟು ಯಾವ ಬ್ರ್ಯಾಂಡ್ ತೊಗೊಬೇಕು, ಹೆಂಗೆ ಮಾಡಬೇಕು ಫ್ರೆಂಡ್ಸ್. ಬಟ್ ಗಾಡಿ ತೊಗೊಳಕ್ಕೆ ಮುಂಚೆ ನೀವು ಪ್ರತಿಯೊಂದು ಒಬ್ಬರು ಒಂದು ಟ್ರಸ್ಟೆಡ್ ಡೀಲರ್ ಹತ್ರ ಗಾಡಿ ತೊಗೊಳ್ಳಿ. ಯಾಕಂದರೆ ಮೇನ್ ಥಿಂಗಸ್ಸು ಗಾಡಿ ಹೆಂಗಿರುತ್ತೆ ಅಂದ್ಬಿಟ್ಟು. ನೋಡಿ, ಈ ಥರ ಗಾಡಿ ನೀವು ಟ್ರಸ್ಟೆಡ್ ಡೀಲರ್ ಹತ್ರ ತೊಗೊಂಬಿಟ್ರೆ ನೀವು ಒಂದು 10 ಇಯರ್ಸ್ ಏನು ಮಾತಾಡೋಂಗಿಲ್ಲ, ಬಟ್ ಪ್ರಾಪರ್ ಸರ್ವಿಸ್ ಮಾಡಬೇಕು. ಯಾಕಂದರೆ ನಂದು ಕಂಪ್ಲೀಟ್ ಗಾಡಿಗಳು ಎಲ್ಲ ಪ್ರತಿಯೊಂದು ಗಾಡಿ ನಮ್ಮ ಶೋರೂಮಲ್ಲಿ ಇರೋದು ಕಂಪ್ಲೀಟ್ಲಿ ಶೋರೂಮಲ್ಲಿ ಗಾಡಿ ಮೇಂಟೈನ್ ಆಗಿರುತ್ತೆ. ನೀವೂ ಏನಾದರೂ ಗಾಡಿ ತೊಗೊಂಬಿಟ್ರೆ ಶೋರೂಮ್ಗೆ ತೊಗೊಂಡೋಗ್ಬಿಟ್ಟು ಗಾಡಿ ಮೇಂಟೈನ್ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ಲೈಫ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಏನಾದರೂ ತೊಂದರೆ ಕೊಡೋದಂದರೆ ಅದೊಂದು ಆಕ್ಸಿಡೆಂಟ್ ಗಾಡಿನೇ ನಿಮಗೆ ತೊಂದರೆ ಕೊಡೋದು, ಒಳ್ಳೆ ಗಾಡಿ ನಿಮಗೆ ಏನು ತೊಂದರೆ ಕೊಡೋಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಹೆಂಗೆ ಹೋಗ್ತಿದೆ ಗಾಡಿ ಅಂದ್ಬಿಟ್ಟು, ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಏನು ಮಾತು ಹೇಳ್ಬೇಕಂತ ಗೊತ್ತಾಗ್ತಲ್ಲ, ನಿಮಗೆ ಡ್ರೈವ್ ಆ ಥರ ಇದೆ ಅಂತ ಹೇಳ್ಬೋದು. ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ, ನಿಮಗೆ ಸೇಫ್ಟಿ ಫೀಚರ್ ಸಿಗುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ನಿಮಗೆ ಸಾಫ್ಟ್ ರೋಡ್ ಬೇಕಾದರೆ ಈ ಗಾಡಿ ಯೂಸ್ ಮಾಡ್ಬೋದು, ಹಾರ್ಡ್ ರೋಡ್ ಬೇಕಾದ್ರೆ ಈ ಗಾಡಿ ಯೂಸ್ ಮಾಡ್ಬೋದು. ನಿಮಗೆ ಎಲ್ಲಿ ಬೇಕು, ಡೆಸರ್ಟ್ ಡ್ರೈವ್ ಬೇಕಾ, ಹಿಲ್ ಡ್ರೈವ್ ಬೇಕಾ, ಏನು ಡ್ರೈವ್ ಬೇಕು ನಿಮಗೆ ಈ ಗಾಡಿ. ತುಂಬ ಜನ ಯೋಚನೆ ಮಾಡ್ತಾರೆ, ಎಲ್ಲಾದರೂ ಲಾಂಗ್ ಟ್ರಿಪ್ ಹೋದರೆ ರೋಡ್ಗಳು ಈ ಥರ ಇರುತ್ತೆ, ಆ ಥರ ಇರುತ್ತೆ, ಯಾವ ಗಾಡಿ ನಾವು ಯೂಸ್ ಮಾಡ್ಬೇಕು ಅಂದ್ಬಿಟ್ಟು. ಬಟ್ ಒನ್ಸ್ ನಿಮಗೆ ರೇಂಜ್ ರೋವರ್ ಬಂದುಬಿಟ್ರೆ ನಿಮಗೆ ಸೆಕೆಂಡ್ ಆಪ್ಷನ್ನೇ ಇಲ್ಲ. ನಿಮಗೆ ಬೆರಿ ಎತ್ಕೊಬೇಕು, ಫಿಲ್ ಮಾಡಬೇಕು ಪೆಟ್ರೋಲು, ಲಾಂಗ್ ಡ್ರೈವ್ ಹೋಗ್ತಾ ಇರಬೇಕು. ನೀವು ಗಾಡಿ ನಾವು ಓಡಿಸ್ತಾ ಇದ್ದೀನಿ, ಫೀಲಿಂಗ್ ತುಂಬ ಅಟ್ರಾಕ್ಟಿವ್ ಇದೆ ಫ್ರೆಂಡ್ಸ್. ಫೀಲಿಂಗು ಸರ್ವಿಸು ಫ್ರೆಂಡ್ಸ್, ನಿಮಗೆ ಈ ಗಾಡಿ ನಿಮಗೆ ಸರ್ವಿಸ್ ಬೇಕಂದರೆ ನಿಮಗೆ ಒನ್ಸಿನ ಏರೇ ಆಗೋದು ಸರ್ವಿಸ್ ನಿಮಗೆ, ಅದು ನಿಮಗೆ 15,000 ಕಿಲೋಮೀಟ್ರಿಗೆ ಸರ್ವಿಸ್ ಆಗುತ್ತೆ. ನಿಮಗೆ 15,000 ಕಿಲೋಮೀಟ್ರ್, ಐ ಥಿಂಕ್ ಇಟ್ ವಿಲ್ ಟೇಕ್ 1 ಇಯರು. ಸರ್ವಿಸ್ ಕಾಸ್ಟ್ ನಿಮಗೆ ಆಲ್ಮೋಸ್ಟ್ ಒಂದು 40,000 ರೂಪೀಸ್ ಬರುತ್ತೆ. ರೇಂಜ್ ರೋವರ್ ಶೋರೂಮಲ್ಲೇ ಮಾಡಿ ನಿಮಗೆ. ಯಾಕಂದರೆ ಒಂದು ಟ್ರ್ಯಾಕ್ ಗಾಡಿ ಇದೆ, ಒಂದು ಒಳ್ಳೆ ಟ್ರ್ಯಾಕ್ ಇದೆ, ಒಂದು ಒಳ್ಳೇದು ಅಂತ ಹೇಳ್ಬೋದು. ನಿಮಗೆ ಗಾಡಿ ಪರ್ಫಾರ್ಮೆನ್ಸ್ ನೋಡಿ ಫ್ರೆಂಡ್, ಟಾಪ್ ಸ್ಪೀಡಲ್ಲಿ 260 ಇದೆ. ನಾವು ಇಲ್ಲಿ 260 ಎಲ್ಲ ಟಚ್ ಮಾಡೋಕ್ಕಾಗಲ್ಲ. ನಿಮಗೆ 180, 200 ಎಲ್ಲ ಟಚ್ ಮಾಡ್ಬೋದು. ಬಟ್ ಅಟ್ ಪ್ರೆಸೆಂಟು ಯಾಕೆ ಟ್ರಾಫಿಕ್ ಟೈಮು ಇದು ಟಚ್ ಮಾಡೋಕ್ಕಾಗಲ್ಲ. ನಿಮಗೆ ಒಂದು ಶಾರ್ಟ್ ಆ್ಯಂಡ್ ಸಿಂಪಲ್ ಡ್ರೈವ್ ತೋರಿಸಿದ್ದೀನಿ ನಿಮ್ಮ ಗಾಡಿ ಹೆಂಗಿದೆ ಅಂದ್ಬಿಟ್ಟು. ಈ ಥರನೇ ನೀವು ಏನಾದರೂ ಲಕ್ಸುರಿ ಗಾಡಿ ತೊಗೊಬೇಕು, ಇಲ್ಲ ಗಾಡಿ ಇದೆ ಮಾರಬೇಕಂದ್ರೆ ನಮ್ಮ ಶೋರೂಮ್ಗೆ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಒಂದು ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ವಸ್ತು ನೀವು ಮಾಡ್ತೀರಾ, ಒಂದು ಒಳ್ಳೆ ಕಸ್ಟಮರ್ಗೆ ಸಿಗ್ತಾರೆ ಅಂತ ಹೇಳ್ಬೋದು. ನಿಮಗೆ ನೋಡಿ ಹೆಂಗೆ ಸಿಗ್ತಿದ್ದೆ ಗಾಡಿ ಫೀಲಿಂಗ್ ಅಂದ್ಬಿಟ್ಟು. ಫೀಲಿಂಗ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದೆ ಅಂತ ಹೇಳ್ಬೋದು. ನಿಮಗೆ ಒಂದು 2-3 ಕಿಲೋಮೀಟರ್ಸ್ ಗಾಡಿ ಓಡಿಸಿದ್ದೀನಿ, ಬಟ್ ಗಾಡಿ ಓಡಿಸ್ತಾ ಫೀಲಿಂಗ್ ಬರ್ತಾನೆ ಅಂತ ಹೇಳ್ಬೋದು. ದ ಸಾಫ್ಟ್ನೆಸ್ ಗಾಡಿ ತುಂಬ ಚೆನ್ನಾಗಿದೆ, ಸಾಫ್ಟ್ನೆಸ್ ಅಂತ ಹೇಳ್ಬೋದು. ನಿಮಗೆ ಸೀಟ್ ಕಂಫರ್ಟ್ ಅಂದರೆ ತುಂಬ ಚೆನ್ನಾಗಿದೆ, ಸೀಟ್ ಕಂಫರ್ಟು. ಗಾಡಿ ಓಡಿಸ್ತಾ ಇದ್ದರೆ ಒಂದು ನೆಕ್ಸ್ಟ್ ಲೆವೆಲ್ ಅಂತ ತೋರಿಸುತ್ತೆ. ಡಿಫ್ರೆಂಟ್ ಆಪ್ಷನ್ಸ್ ಇದೆ ಡ್ರೈವ್ ಮಾಡಲ್ಲ. ಬಟ್ ಈ ಡ್ರೈವ್ ಒಂದು ಸಾಫ್ಟ್ ರೋಡಲ್ಲಿ ನಿಮಗೆ ಒಂದು ಡ್ರೈವ್ ಹಾಕೋಕ್ಕಾಗಲ್ಲ. ನಿಮಗೆ ಅದೇ ಮಡ್ಡಿ ರೋಡ್ಸು, ನಿಮಗೆ ಹಾರ್ಡರ್ ರೋಡ್ಸ್ ಅಂದರೆ ನಿಮ್ಗೆ ಡಿಫ್ರೆಂಟ್ ಡ್ರೈವ್ ಹಾಕಿ ನೋಡಿಸ್ಬೋದು. ಬಟ್ ಈ ಥರನೇ ಲಕ್ಸುರಿ ಗಾಡಿ ನೀವು ಕೊಂಡ್ಕೊಬೇಕಂದ್ರೆ ನಮಗೊಂದು ಚಿಕ್ಕ ಫ್ಲೇವರ್ ಮಾಡಬೇಕು. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.